ಪೊಲೀಸ್ ಸ್ಟೇಷನ್ ಬಂದ್ರೆ ಅವರು ಇವ್ರ ಹೆಸರು ಬಂದ್ಬಿಟ್ಟು ಗೌರಮ್ಮ ಅಂತ. ಸುಮಾರು ವರ್ಷಗಳಿಂದ ತುಂಬಾ ಕಷ್ಟ ಪಡ್ತಾ ಒಬ್ಬಂಟಿ ಜೀವನವನ್ನ ಸ್ನೇಹಿ ಅನಾಥಾಶ್ರಮ ಅಂತ ಗೊತ್ತಿತ್ತು, ಇಲ್ಲಿ ಸೇರ್ಸೋಣ ಅಂತ ಬಂದಿದ್ವಿ. ಇಲ್ಲಿ ಜಾಗ ಇಲ್ವಲ್ಲ ಇವಾಗ? ನೆನೆ ಎಲ್ಲ ಹೋಗ್ತಾ ಇದ್ದಂತೆ, ನಾನು ಇರಲ್ಲ, ನಾನು ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರ್ಸಿರಿ, ನಾನು ಇರಲ್ಲ, ನೀವು ಸೇರ್ಸಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ, ಎಂತ ಜಾಗ ಕರ್ಕೊಂಡು ಹೋಗೋಣ ಅಂತೇಳಿ ಬೈಕೊಂತಾರೇನೋ. ಇವ್ರು ವಾರಸ್ದಾರ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ, ನಂಗೆ ಗೊತ್ತಿಲ್ಲ ಇದಾರ ಇಲ್ವಾ ಅಂತ. ಸೊ ಇದ್ರೆ ಅವ್ರಿಗೆ ತಲುಪಲಿ, ಆದಷ್ಟು ಬಂದ್ ಕರ್ಕರೇನು ಅವ್ರು ಬಂದ್ರೆ ಬಂದಿದ್ದ ದಿವಸ ನಮ್ಮ ವಾಸದಿಂದ ಒಳಗೆ ಬಿಡ್ಬೇಡಿ ಸರ್. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಗೌರಮ್ಮ ಅಂತ. ಇವರಿಗೆ ಒಂದು 65 ವರ್ಷ ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ತುಂಬ ಕಷ್ಟಪಡ್ತಾ ಒಬ್ಬಂಟಿ ಜೀವನವನ್ನು ಸಾಗಿಸ್ತಾ ಇದ್ದಾರಂತೆ. ಸೊ ನಮ್ಮ ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವರು ಒಬ್ಬರೇ ಇರೋದು ಕಂಡು ಬಂದಿರುತ್ತೆ. ಹಾಗಾಗಿ ಅಕ್ಕಪಕ್ಕದವರೆಲ್ಲ ಸೇರಿ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ತುಂಬ ಊಟಕ್ಕೆ ಮಲಗೋದಕ್ಕೆ ಅಥವಾ ಅವರು ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹಾಗಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಒಂದು ಆಶ್ರಯ ಕೊಡಿ ಅಂತೇಳಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಸೊ ನನಗಂತೂ ಗೊತ್ತಿಲ್ಲ ಇವರು ಹೇಳ್ತಿರೋದು ನಿಜನಾ ಅಥವಾ ಮಕ್ಕಳಿದಾರ ಇಲ್ವಾ, ಸಂಬಂಧಿಕರು ಇದ್ರು ನೋಡ್ಕೊಂತ ಇಲ್ವಾ, ಏನೂ ನನಗೇನು ಗೊತ್ತಿಲ್ಲ. ಅಜ್ಜಿ ತಮ್ಮ ಹೆಸರೇನು? ಗೌರಮ್ಮ ಅಂತನಾ? ಯಾವ ಊರು? ಮಕ್ಕಳಿದಾರ ತಮ್ಗೆ? ಮಕ್ಕಳಿಲ್ಲ? ಮತ್ತೆ ಇಷ್ಟ ದಿನ ಯಾರ ಮನೇಲಿ ಇದ್ರಿ? ನಾನು ಬಾಡಿಗೆಗೆ ಇದ್ದೆ. ಹಾ, ಏನ್ ಕೆಲಸ ಮಾಡ್ತಿದ್ರಿ? ಮನೆ ಕೆಲಸ ಮಾಡ್ತಾ ಇದ್ದೆ. ಹೌದಾ? 1 ತಿಂಗಳಿಂದ ಹೋಗಿಲ್ಲ, ಮೈಗೂ ಹುಷಾರಿಲ್ಲ ಅಂತ. ಏನ್ ಹುಷಾರಿಲ್ಲ ತಮ್ಗೆ? ಸುಸ್ತಾಗ್ತೈತೆ, ಹೆಂಗ ಆಗ್ತೈತೆ. ಇವರೆಲ್ಲ ಯಾರು ನಿಮ್ಮಿಂದ ಕರ್ಕೊಂಡ್ ಬಂದಿರೋರು? ನಮ್ಮ ಪಕ್ಕದ ಮನೆಯವರು. ಪಕ್ಕದ ಮನೆಯವರಾ? ಸೊ ಈಗ ನೀವ್ ಹೇಳೋ ಪ್ರಕಾರ ಮಕ್ಳಿಲ್ಲ? ಇಲ್ಲ. ಗಂಡ ಇಲ್ಲ? ಇಲ್ಲ. ಸಂಬಂಧಿಕರು ಅಕ್ಕ ತಂಗಿ? ಯಾರು ಇಲ್ಲ. ಸುಳ್ಳು ಹೇಳ್ತಿದ್ದೀರಾ ಅನ್ಸುತ್ತೆ. ಇಲ್ಲ ಸರ್, ಯಾರು ಇಲ್ಲ. ಸ್ವಂತ ಊರು ಯಾವ ಊರು ನಿಮ್ದು? ನಮ್ಮದು ಇದೇ ಊರು. ಯಾರು ಇಲ್ವಾ ನಿಮಗೆ? ಯಾರು ಇಲ್ಲ. ಹೌದಾ? ಮತ್ತೆ ಈ ಒಬ್ಬಂಟಿ ಜೀವನ ಸಾಗಿಸ್ತಾ ಇದ್ರಿ ಇಷ್ಟು ವರ್ಷ? ಅಮ್ಮ ಇವ್ರು ಹೇಳ್ತಿದಾರೆ ಯಾರು ಇಲ್ಲ ಅಂತ, ಹೆಂಗ್ ಸಾಧ್ಯ ಇದು? ಇಲ್ಲ ಸರ್, ಏರಿಯಾಗ ಬಂದು 30 ವರ್ಷಕ್ಕೆ ಮೇಲೆ ಆಯ್ತಂತೆ. 30 ವರ್ಷದಿಂದ ಒಬ್ಳೆ ಬಾಡಿಗೆ ಮನೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವು. ಇವಾಗ 1.5 ತಿಂಗಳು 2 ತಿಂಗಳಿಂದ ಈಚೆಗೆ ಕೆಲಸ ಮಾಡೋ ಮನೆಗೆ ಬೇಡ ಅಂದ್ಬಿಟ್ಟು ಜಾಸ್ತಿ ಸೀರಿಯಸ್ ಆಗೋದ್ಲು. ಕೆಲ್ಸದ ಮನೆಯವ್ರು ಕೆಲ್ಸಕ್ಕೆ ಬೇಡಮ್ಮ, ನಿನ್ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ರಂತೆ. ಆ ಬಾಡಿಗೆ ಮನೆಯವ್ರು ಆ ಓನರು ಮನೆ ತೊಳಿತಾರಂತೆ. ಅವ್ರು ಮನೆ ಕಟ್ಬೇಕಮ್ಮ, ನಾನು ಈ ಅಮ್ಮನ ಖಾಲಿ ಮಾಡಿಸ್ತೀವಿ ಅಂತಂದ್ರು. ಆಮೇಲೆ ಅಕ್ಕಪಕ್ಕದಾಗಿರೋರೆಲ್ಲ ನಾವೆಲ್ಲ ಅಲ್ಲಿ ಒಬ್ಬಯಮ್ಮ ಲಕ್ಷ್ಮೀಪುರಮ್ಮ ಅಂತ ಅವರೇ 1.5 ತಿಂಗಳು 2 ತಿಂಗಳಿಂದನೂ ಊಟ ಸಪ್ಲೈ ಮಾಡೋರು. ಈ ಅಮ್ಮನ ಕೈಗೆ ಓಡಾಡಕ್ಕೆ ತೀರಮ್ಮನ ಸುಸ್ತಾಗೋಯ್ತು. ಆಮೇಲೆ ನಮಗ್ ಗೊತ್ತಿತ್ತು ಅನಾಥಾಶ್ರಮ ಅಂತ, ಜನಸ್ನೇಹಿ ಅನಾಥಾಶ್ರಮ ಅಂತ ಗೊತ್ತಿತ್ತು, ಇಲ್ಲಿ ಸೇರ್ಸೋಣ ಅಂತ ಬಂದಿದ್ವಿ. ಇಲ್ಲಿ ಜಾಗ ಇಲ್ವಲ್ಲ ಇವಾಗ? ಸರ್, ಜಾಗ ಇಲ್ದ ಹೋದ್ರಿ ನೀವೇ ಹೆಂಗ್ ಅಂದ್ಬಿಟ್ರೆ? ಅವ್ರ ಇವಾಗ ಬಡಬಗ್ರೆಲ್ಲ ಎಲ್ಲಿ ಹೋಗ್ತಾರೆ? ಎಷ್ಟೋ ಜನನ ಸುಧಾರಣೆ ಮಾಡ್ತಾ ಇದ್ದೀರಿ, ಅವ್ರೊಬ್ರಿಗೆ ಜಾಗ ಇಲ್ಲ ಅಂದ್ರೆ ಇವಾಗ ನೀವೇ ಒಳಗಡೆ ನೋಡ್ಕೊಂಡ್ ಬಂದ್ರಾ? ನೋಡ್ಕೊಂಡ್ ಬಂದ್ವಿ. ಮತ್ತೆ ಎಲ್ಲರೂ ಮಲ್ಗಕ್ ಜಾಗ ಇದೆಯಾ? ನೆಲದಾಗ ಒಂಚೂರು ಜಾಗ ಕೊಡಿ ಸರ್. ಹೆಂಗಾಗುತ್ತದು? ಎಲ್ಲರೂ ಮೆಂಚದ ಮೇಲೆ ಮಲಗಿಸಿ ಇವ್ರೊಬ್ಬರನ್ನ ನೆಲದಲ್ಲಿ ಹೆಂಗ್ ಮಲಗಿಸೋದು? ಅದ್ ಹೆಂಗನ ಮಾಡಿ, ಅವಳಿಗೆ ಯಾರು ಇಲ್ಲ ಸರ್, ಪಾಪ ಅವಳಿಗೆ ಯಾರು ಇಲ್ಲ. ಅಲ್ಲಿನೂ ಹಿಂಗೆ ಹತ್ತು 1 ವಾರದಿಂದ ನಮ್ ಸಾಮರ್ಥ್ಯವೆಲ್ಲ ಕಟ್ ಮಾಡಿದ್ವಿ ಕರ್ಕೊಂಬರಕ್ಕೆ. ಬೆಳಗ್ಗೆ 3-4 ದಿವಸದಿಂದ ಹತ್ಕೊಂಡು ನೆನೆ ಎಲ್ಲ ಹೋಗ್ತಾ ಇದ್ಲಂತೆ, ನಾನು ಇರಲ್ಲ, ನನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರ್ಸ್ರಿ, ನಾನು ಇರಲ್ಲ, ನೀವು ಸೇರ್ಸ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲಿ ಹೋಗ್ತಿದ್ರಮ್ಮ? ಎಲ್ಲಿಲ್ಲ ಸರ್, ಅಂಗಡಿಗೆ ಹೋಗ್ತಾ ಇದ್ದೆ. ಅಂಗಡಿಗೆ ಹೋಗ್ತಾ ಇದ್ರಾ? ಓಕೆ. ಈಗ ಸರಿ, ಆಶ್ರಮದಲ್ಲಿ ಕರ್ಕೊಂಬಂದವ್ರೆ, ಇಲ್ಲಿ ಜಾಗ ಇಲ್ವಲ್ಲ, ಏನ್ ಮಾಡೋದು ಮತ್ತೆ? ఎడన పోతారా? అట్లే అనేది సారు కలుపుకుంటూ ఇంటికి పోయిసాడా మోరి మీద పడుకొని. అమ్మా ಇವಾಗ ಸ್ನೇಹಿತರೆ, ಇವಾಗ ನೋಡ್ತಾ ಇದ್ರಲ್ಲ ಪರಿಸ್ಥಿತಿ ಇವ್ರದ್ದು. ಸೊ ಸಂಪೂರ್ಣವಾಗಿ ಇವ್ರಿಗೆ ಇರೋದಕ್ಕೆ ವ್ಯವಸ್ಥೆ ಇಲ್ಲ ಅಂತೆ.
ಮನೆ ಇಲ್ಲ ಅಂತಾರೆ, ಮತ್ತು ನೋಡ್ಕೊಳ್ಳೋರು ಇಲ್ಲ, ಅಕ್ಕ ತಂಗಿ ಇಲ್ಲ, ಅಣ್ಣ ತಮ್ಮ ಇಲ್ಲ, ಯಾರೂ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಅಕ್ಕಪಕ್ಕದವರು ರಕ್ಷಣೆ ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಮೊದಲನೇದಾಗಿ ನಿಮಗೆ ಧನ್ಯವಾದ. ಈ ವಯಸ್ಸಲ್ಲೂ ಕೂಡ ಹೋಗಿ ಸ್ಟೇಷನ್ಗೆ ಹೋಗಿ 2-3 ದಿನ ಗಟ್ಟಲೆ ಲೆಟ್ರು ಮಾಡಿಸೋದಕ್ಕೆ ಓಡಾಟ ಮಾಡಿ ಕರ್ಕೊಂಬಂದಿದ್ದೀರಾ. ಮಾನವೀಯತೆ ದೃಷ್ಟಿಯಿಂದ ಆಶ್ರಯ ಕೊಡ್ತಾ ಇದ್ದೀವಿ ಇಲ್ಲಿ. ಆದರೆ ಮತ್ತೆ ಇವರು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂದರೆ ಯಾವುದೋ ಆಪ್ಷನ್ ಇಲ್ಲಿ ಕಳಿಸೋ ಆಪ್ಷನ್ ಇರಲ್ಲ. ಬಂದು ಅವ್ರ ರಿಲೇಷನ್ಸ್ ಯಾರು ಬಂದರೆ ಮಾತ್ರನೇ ಕಳಿಸೋದು. ಇದಕ್ಕೆ ರಿಲೇಷನ್ ಯಾರು ಇಲ್ಲ ಸರ್. ನಾವ್ ಯಾರು ಇಲ್ಲ ಅಂತ ಹೇಳ್ತಿರಲ್ಲ. ಇದ್ರೆ ಅವ್ರು ಇನ್ನ ಗಂಟ ಬರ್ದಿರ ಇರೋರ ಒಬ್ರು ಇಲ್ಲ. ಯಾರು ಇಲ್ಲ ಜೀವನ ಮಾಡ್ತಾ ಇದ್ರು. ಅಕ್ಕಪಕ್ಕ ಏನಂತ ಟೈಮ್ ಈಗ 1 ತಿಂಗಳಿಂದ ಜಾಸ್ತಿ ಆಗೋಗಿದ್ದಕ್ಕೆ ನಿಮ್ಮನ್ನ ಕೇಳ್ಕೊಂಡು ಇಲ್ಲಿ ಕರ್ಕೊಂಡು ಜನಸ್ನೇಹಿ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜನಸ್ನೇಹಿ ಆಶ್ರಮಕ್ಕೆ ನಿಮ್ಮನ್ನ ದೇವ್ರೇ ಇಲ್ಲ ಅವ್ರೆ ಅಂದ್ರೆ ನಿಮ್ಮನ್ನ ದೇವ್ರ ರೂಪದಲ್ಲಿ ಬಿಟ್ಟವ್ರೆ. ನಿಮ್ಮನ್ನ ಮನುಷ್ಯರಾಗಿ ಇಷ್ಟು ಜನ ಸುಧಾರಣೆ ಮಾಡ್ತೀರಲ್ಲ. ನಾವು ನಮ್ಮ ಮನೆಗಳಾಗ ಯಾರನ್ನ ನೆಂಟರಿಷ್ಟು ಬಂದ್ರೆ ಒಬ್ರು ಇಬ್ರು ಸುಧಾರಣೆ ಮಾಡೋ ಹೊತ್ತಿಗೆ ಅಪ್ಪ ರೋಗ ಹೊತ್ತಿಗೆ ಸಾಕಾಗೋಯ್ತು ನಮ್ಗೆ, ಅವ್ರಿಗೆ ಇದು ಮಾಡು ಅದಕ್ಕೂ ಅನ್ನೋ ಹೊತ್ತಿಗೆ ನಮ್ಗೆ ಸಾಕಾಗೋಯ್ತು ಅಂತಾರೆ. ನೀವು 150-160 ಜನ ಸುಧಾರಣೆ ಮಾಡ್ತೀರಾ. ನಿಮ್ಮನ್ನ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಸರ್. ನಿಮ್ಗೊಂದು ಕಾಯಿಲೆ ಕಸಾಯಿಲೆ ಏನು ಇಲ್ದಿರ ಹಿಂಗೆ ಇರ್ಬೇಕು ಸರ್. ಯಾಕೆ ಅಂದ್ರೆ ಬಡಬಗ್ಗರನ್ನ ಕುಂಟರನ್ನ ಇವ್ರನ್ನೆಲ್ಲ ಸುಧಾರಣೆ ಮಾಡ್ಬೇಕಲ್ವಾ. ನೀವಿಲ್ದ ಹೋದ್ರೆ ಯಾರು ಮಾಡಲ್ಲ ಸರ್. ತುಂಬಾ ಈಸಿ ಅಂತಾರೆ ಈ ಕೆಲಸನ ಸರ್. ಈಜಿ ಇವಾಗ ಒಳಗೆ ಹೋಗಿ ನೋಡಿದ್ರೆ ಅವ್ರಿಗೆ ಗೊತ್ತಾಗದೆ. ಮನೇಲಿ ಕುತ್ಕೊಂಡು ನಾವ್ ಈಜಿ ಅನ್ಬಹುದು, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಶ್ರಮ ಯಾವತ್ತಾದ್ರೂ ಮುಂಚೆ ನೋಡಿದ್ರಾ? ಇಲ್ಲ ಸರ್, ನಾನು ಇವತ್ತೇ ಆಶ್ರಮ ನೋಡ್ತಾ ಇರೋದು. ಆ ದೇವ್ರು ನಾನು ಇವತ್ತೇ ಕರ್ಸ್ಕೊಂಡಿರೋದು. ಹೇಗಿದೆ ಒಳಗಡೆ ಎಲ್ಲ? ಒಳಗಡೆ ಎಲ್ಲ ಚೆನ್ನಾಗಿದೆ ಸರ್. ಸುಮಾರು ನಾನು ನೋಡ್ತೀನಿ. ಇದು ವಿಡಿಯೋ ಬಿಡ್ತೀರಾ, ಅದನ್ನ ನೋಡಿದ್ರೆ 1 ಗಂಟೆ 2 ಗಂಟೆ ಆಗ್ಲಿ ಒಂದೊಂದು ದಿವಸ ಯೋಚನೆ ಮಾಡಿದಾಗ ನಿದ್ದೆ ಬರಲ್ಲ. ನೋಡ್ಕೊಂಡೇ ಇರ್ತೀನಿ. ಬೆಳಿಗ್ಗೆ ಎದ್ರೆ ನೋಡಿ ಅಂತ ಜಾಗಕ್ಕೆ ಹೋಗ್ಬೇಕು. ಹೋದ್ರೆ 1 ವಾರ ನಾನು ಏನಂತಾರೋ ಇವ್ರಿಗೆ ಹೇಳಿದ್ರೆ ಎಂಥ ಜಾಗಕ್ಕೆ ಕರ್ಕೊಂಡು ಹೋಗೋಣ ಅಂತಾಳೆ ಅಂತ ಬೈಕೊಂತಾರೇನೋ ಅಂತ ಹೇಳ್ಬಿಟ್ಟು 1 ವಾರ ಯೋಚನೆ ಮಾಡಿ ಆಮೇಲೆ ಈ ಅಮ್ಮನಿಗೆ ಹೇಳಿದೆ, ಅಕ್ಕ ಹೋಗ್ಲಿ ಕರ್ಕೊಂಡೋಗಿ ಬಿಟ್ಬಿಡೋಣ ನಡಿ ಅಕ್ಕ ಅಂದರು. ಆವಾಗ ಯೋಚನೆ ಮಾಡಿದ್ರು. ಪೊಲೀಸ್ ಸ್ಟೇಷನ್ಗೆ ಬಂದರೆ ಅವರು ಎದಬ ಏನಾನ ಹೆಚ್ಚು ಕಮ್ಮಿ ಆಗೋದ್ರೆ ನಾಳೆ ಅವ್ರವ್ರು ಬಂದರೆ ನಮ್ಮ ತಲೆಗೆ ಬರ್ತದೆ ಎದೋಗು ಅಂದರು. ಬಂದ್ಬಿಟ್ವಿ. 3 ದಿವಸ ಯಾರೂ ಸಪೋರ್ಟ್ ಮಾಡಲ್ಲ ಸರ್. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ನೀವು ಚೆನ್ನಾಗಿರ್ರಿ. ನಿಮಗೆ ನಿಮ್ಮ ಮಕ್ಕಳು ಮರಿ ನೀವು ನಿಮ್ಮ ಸಂಸಾರ ಎಲ್ಲ ಬಡವ್ರನ್ನೆಲ್ಲ ಸುಧಾರಣೆ ಮಾಡ್ತೀರಲ್ಲ. 100 ನಮಸ್ಕಾರ ಸರ್ ನಿಮಗೆ. ದೇವ್ರು ಚೆನ್ನಾಗಿರ್ತೀರಿ. ಥ್ಯಾಂಕ್ ಯು ಅಮ್ಮ. ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ ಇವರು ವಾರಸ್ದಾರ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ನಂಗೆ ಗೊತ್ತಿಲ್ಲ ಇದಾರ ಇಲ್ವಾ ಅಂತ. ಸೊ ಇದ್ರೆ ಅವ್ರಿಗೆ ತಲುಪಲಿ. ಆದಷ್ಟು ಇದ್ರೇನು ಅವ್ರು ಬಂದಿದ್ದ ದಿವಸ ನೀವು ವಾಸಲಿಂದ ಒಳಗೆ ಬಿಡ್ಬೇಡಿ ಸರ್. ನಮ್ಗೆ ಸುಳ್ಳು ಹೇಳಿ ಕರ್ಕೊಂಬಂದಿದ್ದೀರ ಅಂತೇಳಿ ಇಲ್ಲ ಸರ್. ಯಾರು ಒಳಗೆ ಬಿಡ್ಬೇಡ್ರಿ. ಯಾರು ಇಲ್ಲ. ಯಾರು ಇಲ್ದವ್ರಿಗೆ ನಾವ್ ಇದೀವಲ್ಲ, ಇದಕ್ಕಿಂತ ಇನ್ನೇನು. ಯಾರು ಇಲ್ಲ ಅಂದಿದ್ದಕ್ಕೆ ನಿಮ್ಮನ್ನ ಕರ್ಕೊಂಡ್ ಬನ್ನಿ ಅಂದಿರೋದು. ಇದಾರೆ ಅಂದ್ರೆ ನಾನೇ ಕರ್ಕೊಂಡ್ ಬನ್ನಿ ಅಂತಿದ್ದೆ. ಯಾವ್ದಕ್ಕೆ? ಅವಳಿಗೇನ ಜಾಸ್ತಿ ಹುಷಾರಿಲ್ದೋದ್ರೆ ನಮ್ಗೊಂದು ಮಾತು ತಿಳಿಸ್ಬೇಕು ಸರ್. ಆಯ್ತು. ನಾವ್ ಅಕ್ಕಪಕ್ಕದವರೆಲ್ಲ ಬಂದು ನೋಡ್ಕೊಂಡು ಹೋಗ್ತೀವಿ. ಆಯ್ತು. ಅದೊಂದು ಕೆಲಸ ಮಾತ್ರ ಮರಿಬೇಡ್ರಿ. ನೀವ್ ಯಾರು ಬರಲ್ಲ ಅಂದ್ಬಿಟ್ರಿ ಅವಾಗ ನನ್ಗೆ ಒಂಥರ ಬೇರೆ. ಇಲ್ಲ, ತುಂಬಾ ಜನ ಬರಲ್ಲ. ಇರೋ ಸತ್ಯ, ವಾಸ್ತವೇ ಸತ್ಯನೇ. ಏನ್ ಮಾಡ್ತಾರೆ, ಬಿಟ್ಟೋಗುವಾಗ ಎಲ್ಲ ಹೇಳ್ತಾರೆ ಸ್ಟೋರಿನ. ಆಮೇಲೆ ನೀವು ನನ್ ಗೊತ್ತಲ್ಲ, ಈಗ ಸತ್ತೋಗಿದ್ದಾರೆ ಅಂದ್ರೆ ಬರಲ್ಲ. ತುಂಬಾ ಅನುಭವ ನಮ್ಗೆ. ಯಾಕಂದ್ರೆ ವಯಸ್ಸು ಚಿಕ್ಕದು. ಇಲ್ಲಿರೋ ಆಗಿರೋ ಅನುಭವಗಳು ಒಂಚೂರು ಜಾಸ್ತಿ ಅಷ್ಟೇ, ಬೇರೆ ಏನಿಲ್ಲ. ತಾಯಿನ ಮಗಳೇ ತಂದು ಬಿಟ್ಬಿಟ್ಟು ಹೋದ್ಲು. ಇನ್ನೆಂತೋ ಜನ ಅವ್ರೆ ಸರ್ ಪ್ರಪಂಚದ ಮೇಲೆ ಅಂದೆ. ವಿಡಿಯೋಗಳು ನೋಡಿ 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 ಸಾಕಾಗೋಗದೆ ನಮ್ದು ಜನಸ್ನೇಹಿ. ಇದು ಹಂಗಾರೆ ಚೆನ್ನಾಗಿದೆಯಾ ಇದು ಆಶ್ರಮ? ಆಶ್ರಮ ಚೆನ್ನಾಗಿದೆ ಸರ್. ನೋಡ್ರಿ, ದಾರ್ಯಾಗ ಹೋಗೋರ್ನ ತಿರ್ಕೊಂಡ್ ತಿನ್ನೋರ್ನೆಲ್ಲ ತಂದು ಹಾಕೊಂತಿರಲ್ಲ. ಒಂದ್ ಭಿಕ್ಷಗಾರ ಬಂದ್ರೆ ನಮ್ಮ ಮಾತಿಗೆ ಹೇಳ್ತೀನಿ, ಒಂದ್ ಭಿಕ್ಷಗಾರ ಬಂದ್ರೆ ಇಲ್ಲ ಹೋಗಯ್ಯ ಮುಂದಕ್ಕೆ ಹೋಗಯ್ಯ ಅಂತೀವಿ. ನೀವ್ ಹಂಗ ಮಾಡಲ್ಲ. ಯಾರನ್ನ ಇರ್ಲಿ ಬಂದ್ರು. ಇವಾಗ ನಾವ್ ಒಳಗಡೆ ಬಂದ್ರೆ ನಮ್ಮ ಊಟಕ್ಕೆ ಬಂದ್ರ ಅಂದ್ರು. ಇಲ್ಲಪ್ಪ, ನಮ್ಮ ಮನುಷ್ಯನ ಕರ್ಕೊಂಡ್ ಬಂದಿದ್ದೀವಿ. ಹಂಗೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಸರ್. ಈ ಆಶ್ರಮ ಇಷ್ಟೇ ಅಲ್ಲ, ಇನ್ನ ಬೆಳೀಲಿ ಸರ್ ಮುಂದಕ್ಕೆ. ಈ ಜಾಗ ಸಾಲ್ದಿರ ಇನ್ನ ದೊಡ್ಡದಾಗಿ ಜಾಗ ಕಟ್ಟಿ ಅದು ತುಂಬಲಿ ಸರ್. ನಿಮ್ಗೆ ಒಳ್ಳೆ ಹೆಸರು ತಗೊಂತೀವಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಗೌರಮ್ಮ ಅವ್ರನ್ನ ಇವಾಗ ಜನಸ್ನೇಹಿ ಆಶ್ರಮಕ್ಕೆ ಅಡ್ಮಿಷನ್ ಮಾಡ್ಕೋತಾ ಇದೀವಿ. ಆಮೇಲೆ ಇವ್ರನ್ನೆಲ್ಲ ಪಾಪ ಕಷ್ಟಪಟ್ಟು 3 ದಿನಗಳ ಕಾಲ ಲೆಟರ್ ಮಾಡ್ಸೋಕ್ಕೆಲ್ಲ ಒದ್ದಾಡಿ ಕರ್ಕೊಂಡು ಬಂದಿದ್ದಾರೆ. ಇವರೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ.
ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.